ಇದ್ದಾರೆ. ಸಂಜೆ 7 ಗಂಟೆಗೆ ಹೈದರಾಬಾದ್ನಿಂದ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನಾಳೆ ನಾಡಿದ್ದು 2 ದಿನ ದೆಹಲಿಯಲ್ಲಿನೇ ವಾಸ್ತವ್ಯ ಹೂಡ್ತಾ ಇದ್ದಾರೆ. ನಾಳೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಹಣಕಾಸು ಸಚಿವೆ ಅವರನ್ನ ರಾಜ್ಯಕ್ಕೆ ಬರಬೇಕಾದಂತ ಅನುದಾನ ಜಿಎಸ್ಟಿ ಬಾಕಿ ಕುರಿತು ಚರ್ಚೆಯನ್ನ ಮಾಡ್ತಾರೆ. ರಾಜ್ಯ ಕೇಂದ್ರ ಯೋಜನೆಗಳನ್ನ ಪಾಲಿನ ಹಣದ ಬಗ್ಗೆಯೂ ಕೂಡ ಬೇಡಿಕೆಯನ್ನ ಇದೇ ಸಂದರ್ಭದಲ್ಲಿ ಇಡಲಿದ್ದಾರೆ. ಆ ನಂತರ ಕೇಂದ್ರ ಹೆದ್ದಾರಿ ಜಲಶಕ್ತಿ ಸಚಿವರನ್ನ ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯದ ಹೆದ್ದಾರಿಗಳಿಗೆ ನೀಡಬೇಕಾದಂತ ಅನುದಾನದ ಹೊಸ ಹೆದ್ದಾರಿಗಳ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ನಿತಿನ್ ಗಡ್ಕರಿ ಜೊತೆಗೆ ಚರ್ಚೆಯನ್ನ ನಡೆಸ್ತಾರೆ. ನೀರಾವರಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಜಲಶಕ್ತಿ ಸಚಿವರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಎತ್ತಿನಹೊಳೆ, ಮೇಕೆದಾಟು, ಮಹದಾಯಿ ಯೋಜನೆಗೆ ಭದ್ರಾ ಮೇಲ್ದಂಡನೆಗೆ ನೀಡಬೇಕಾದ 5,300 ಕೋಟಿಗೆ ಡಿಮ್ಯಾಂಡ್ ಅನ್ನ ಇಡಲಿದ್ದಾರೆ. ಇವತ್ತು ಸಿಎಂ ದೆಹಲಿಗೆ ತೆರಳ್ತಾ ಇರುವಂಥದ್ದು. 2 ದಿನ ಅಲ್ಲೇ ಇರ್ತಾರೆ. ವಿವಿಧ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅಂದರೆ ಅನೇಕ ಸಚಿವರುಗಳನ್ನು ಭೇಟಿ ಮಾಡಿ ರಾಜ್ಯಕ್ಕೆ ಬರಬೇಕಾಗಿರೋದ ಅನುದಾನಗಳು ಹಾಗೆಯೇ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಸಂಜೆ 7 ಗಂಟೆಗೆ ಹೈದರಾಬಾದ್ನಿಂದ ದೆಹಲಿಗೆ ಪ್ರಯಾಣವನ್ನು ಮಾಡಲಿದ್ದಾರೆ ಸಿಎಂ. ನಾಳೆ ನಾಡಿದ್ದು 2 ದಿನ ಅಲ್ಲೇ ಇರ್ತಾರೆ. ಮೊದಲಿಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಆಗ್ತಾರೆ. ರಾಜ್ಯಕ್ಕೆ ಅನುದಾನ, ಜಿಎಸ್ಟಿ ಬಾಕಿ ಎಲ್ಲ ಬರಬೇಕಿದೆ ಅಲ್ಲ, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಬಹುದಿನಗಳಿಂದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಹುದಿನಗಳಿಂದ ರಿಕ್ವೆಸ್ಟ್ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗೆಯೇ ಕೆಲವೊಂದಷ್ಟು ಹೆದ್ದಾರಿ ಮತ್ತು ಈ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುದಾನಗಳು ಬರೋದು ಬಾಕಿ ಇದೆ. ಕಾಮಗಾರಿಗಳ ಅರ್ಧಕ್ಕೆ ನಿಂತು ಹೋಗಿದೆ. ಚರ್ಚೆಗಳಾಗಬೇಕಾಗಿದೆ. ನಿರ್ಧಾರಗಳನ್ನು ತಿಳಿಸಬೇಕಾಗಿದೆ, ತೆಗೆದುಕೊಳ್ಬೇಕಾಗಿದೆ. ಆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಪ್ರಮುಖವಾಗಿ ಎತ್ತಿನಹೊಳೆ, ಮೇಕೆದಾಟು, ಮಹದಾಯಿ ನಾವು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆಯೇ ಈ ಯೋಜನೆಗಳ ಬಗ್ಗೆ ಗಮನ ಹರಿಸ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ಕಾಂಗ್ರೆಸ್ನವ್ರು ಹೇಳಿದರು. ಬಟ್ ಇಲ್ಲಿವರೆಗೂ ಸಾಧ್ಯ ಆಗಿಲ್ಲ. ನಿಧಾನಗತಿಯಲ್ಲಿ ಒಂದೊಂದು ಚರ್ಚೆ ಆಗ್ತಿದೆ ಅಷ್ಟೇ. ಹಾಗಾಗಿ ಆ ಕುರಿತು ಕೂಡ ಚರ್ಚೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್